ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನನ್ನ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಸ್ಯಾರಿ ಕಲೆಕ್ಷನ್ಸ್ ನ ತೋರಿಸಿದೆ. ಹಾಗೆ ಈ ಬ್ಲಾಗ್ ಅಲ್ಲಿ ನಾನು ನನ್ನ ಹತ್ರ ಇರೋ ಡ್ರೆಸ್, ಕುರ್ತಾ ಹಾಗೆ ಎಲ್ಲಾ ತರದ ಡ್ರೆಸ್ ಗಳನ್ನ ಈ ಬ್ಲಾಗ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಬರೀ ಕುರ್ತಾ ಸೆಟ್ ಇರಲ್ಲ, ಎಲ್ಲ ನನ್ನ ಹತ್ರ ಇರೋ ಆಲ್ಮೋಸ್ಟ್ ಎಲ್ಲ ಡ್ರೆಸ್ನು ನಿಮ್ಗೆ ತೋರಿಸ್ತೀನಿ. ಹಾಗೆ ಇದರಲ್ಲಿ ಸ್ವಲ್ಪ ನಾನು ಹೊರಗಡೆ ತಗೊಂಡಿದ್ದೀನಿ. ಹಾಗೆ 50% ನಾನು ಮೀಶೋದಲ್ಲೇ ತಗೊಂಡಿರೋದು. ನಾನು ಯಾವ್ದೆಲ್ಲ ಮೀಶೋದಿಂದ ಪರ್ಚೇಸ್ ಮಾಡಿರ್ತೀನಿ ಅದನ್ನ ಹೇಳ್ತೀನಿ. ಹಾಗೆ ಅಲ್ಲಿ ಕಮೆಂಟ್ ಅಲ್ಲಿ ಲಿಂಕ್ ಎಲ್ಲ ಹಾಕಿರ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನಾನು ತಗೊಂಡಿರೋ ಡ್ರೆಸ್ ನಿಮ್ಗೂ ಬೇಕಂದ್ರೆ ಕಮೆಂಟ್ ಅಲ್ಲಿ ಲಿಂಕ್ಸ್ ಹಾಕಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿ ನೀವು ಮೀಶೋದಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಇವಾಗ ಬನ್ನಿ, ಯಾವ್ದೆಲ್ಲ ನನ್ನ ಹತ್ರ ಡ್ರೆಸ್ಸಸ್ ಇದೆ, ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಹಾಗೆ ನಾನು ತಗೊಂಡಿರೋ ಡ್ರೆಸ್ಸಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಂದು ಈ ಬಟ್ಟೆ, ಈ ಡ್ರೆಸ್ ಇದು ಲಾಂಗ್ ಗೌನ್ ಅಂತ ಹೇಳ್ಬೋದು. ಇದನ್ನ ತಗೊಂಡು ನಾನು ಸುಮಾರು 5 ವರ್ಷ ಆಯ್ತು. 5 ವರ್ಷದಿಂದ ಹೇಗಿದೆ ಹಾಗೆ ಇದೆ. ಹಾಗೆ ಇದನ್ನ ನಾನು ಈಗ್ಲೂ ಕೂಡ ವೇರ್ ಮಾಡ್ತೀನಿ. ನನ್ಗೇನ್ ಟೈಟ್ ಲೂಸ್ ಆತರ ಏನೂ ಆಗಲ್ಲ. ಇದನ್ನ ನಾವು ವಿರಾಜ್ಪೇಟಲ್ಲಿ ತಗೊಂಡಿದ್ದು. ನಾನು ಕೂರ್ಗಲ್ಲಿದ್ದ ಅಲ್ಲಿ ವಿರಾಜ್ಪೇಟಲ್ಲಿ ತಗೊಂಡಿದ್ದು. ಇದು ಪ್ರೈಸ್ ಬಂದು 1,500 ಅವಾಗ್ಲೇ 5 ವರ್ಷದ ಹಿಂದೆ. ಎಷ್ಟು ಸಕ್ಕದಾಗಿದೆ ಗೊತ್ತಾ, ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸ್ಲೀವ್ಸ್ ಇರ್ಲಿಲ್ಲ, ನಾನು ಸ್ಲೀವ್ಸ್ ಹಾಕ್ಸ್ಕೊಂಡಿದೀನಿ. ಮುಂದೆ ಡಿಸೈನ್ ನೋಡಿ, ಇದಕ್ಕೆಲ್ಲ ಜ್ಯುವೆಲರಿನೇ ಹಾಕೋದ್ ಬೇಡ, ಅಷ್ಟು ಸಖತ್ತಾಗಿದೆ ಅಲ್ವಾ. ಫುಲ್ಲು ಲೆಂತ್ ಆಗಿ ಇದೆ. ಕೆಳಗಡೆ ಒಂದ್ ಸೆಕೆಂಡ್, ಕೆಳಗಡೆ ಈ ರೀತಿ ಬಾರ್ಡರ್ ಇದೆ. ಫಸ್ಟ್ ಈ ರೀತಿ ಬಂದು 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 ಹಾಗೆ ಮಧ್ಯದಲ್ಲಿ ಒಂದು ಡಾಟ್ ಇಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಮಧ್ಯದಲ್ಲಿ ಡಾಟ್, ಹಾಗೆ ಕೆಳಗಡೆ ಈ ರೀತಿ ಬಾರ್ಡರ್, ಇದರ ಡಿಸೈನ್ ಇದೆ. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಪ್ಯಾಂಟ್ ಏನಿಲ್ಲ, ಈ ರೀತಿ ನಾರ್ಮಲ್ ಪ್ಯಾಂಟ್. ವೇಲೇ ಸಕ್ಕದಾಗಿರೋದು. ವೇಲ್ ಅಂತ ಅನ್ಸುತ್ತಾ ನಿಮಗೆ? ಒಳ್ಳೆ ಲೆಹೆಂಗಕ್ಕೆ ದುಪ್ಪಟ್ಟ ಇರ್ತದಲ್ಲ, ಆ ರೀತಿ ಇದೆ ಅಲ್ವಾ, ಸಕ್ಕದಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಒಂದೊಂದ್ಸಲ ನಾನು ನೋಡ್ಬಿಟ್ರೆ ಸ್ಯಾರಿನಾ ಅಂತ ಅನ್ಕೊಳ್ತಾರೆ ಎಲ್ಲರೂ. ನೋಡಿ ಚೆನ್ನಾಗಿದ್ಯಾ? ಇದು ಅದರ ದುಪ್ಪಟ್ಟ, ತುಂಬಾನೇ ಸಖತ್ತಾಗಿದೆ. ವೇರ್ ಮಾಡಿದಾಗ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದನ್ನ ತಕೊಂಡು 3 ವರ್ಷ ಆಯ್ತು ಆಯ್ತಾ. ಇದು ಮೀಶೋದಲ್ಲಿ ತಗೊಂಡಿರೋದು. ಮೀಶೋದಲ್ಲಿ ತಗೊಂಡಿರೋದು, ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇತ್ತು ಅವಾಗ. ಈ ರೀತಿ ಇದೆ ನೋಡಿ, ತುಂಬಾನೇ ಸಕ್ಕದಾಗಿದೆ. ಫೋಟೋಸ್ ಇದ್ರೆ ಆಡ್ ಮಾಡ್ತೀನಿ, ಇಲ್ಲ ವಿಡಿಯೋಸ್ ಏನಾದ್ರು ಇದ್ರೆ ಆಡ್ ಮಾಡ್ತೀನಿ. ನೋಡಿ ಸಕ್ಕದಾಗಿದೆ. ಇದು ಮಾತ್ರ, ಇದು ಲಂಗ ಸ್ಕರ್ಟ್, ಕ್ರಾಪ್ ಟಾಪ್ ತರ ಈ ರೀತಿ ಚೆನ್ನಾಗಿದೆಯಾ? ಇದು ಮೀಶೋದಲ್ಲಿ ತಗೊಂಡಿದ್ದು. ಇದಕ್ಕೆ ಇವಾಗ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಅವಾಗ ನಾವು ತಗೊಂಡಾಗ 580 ರೂಪಾಯಿ. ಕರೆಕ್ಟಾಗಿ ಜ್ಞಾಪನ ಇದೆ ನನಗೆ, 580 ರೂಪಾಯಿ. ಫ್ರಂಟ್ ಬ್ಯಾಕ್ ಎಲ್ಲ ಸೇಮ್ ಬರುತ್ತೆ. ಬ್ಯಾಕ್ ಅಲ್ಲಿ ಒಂದು ನಿಮಿಷ, ಬ್ಯಾಕ್ ಅಲ್ಲಿ ನೋಡಿ ಜಿಪ್ ಕೊಟ್ಟಿದ್ದಾರೆ. ತುಂಬಾನೇ ಸಕ್ಕದಾಗಿದೆ ಇದು ಮಾತ್ರ. ನೆಕ್ಸ್ಟ್ ಬಂದು ಈ ಬಟ್ಟೆ, ಇದನ್ನ ನಾನು ಅಂಗಡಿಲೇ ತಗೊಂಡಿದ್ದು. ಚೆನ್ನಾಗಿದ್ಯಾ? ಯೆಲ್ಲೋ ಕಲರ್, ಮಧ್ಯದಲ್ಲಿ ಈ ರೀತಿ ಡಿಸೈನ್ಸ್ ಇದೆ. ಸ್ಲೀವ್ಸ್ ಬಂದು ಈ ರೀತಿ ಇದೆ. ತುಂಬಾನೇ ಸಕ್ಕತ್ತಾಗಿದೆ. ಎಲ್ಲಾನು ವೇರ್ ಮಾಡಿರೋ ಫೋಟೋಸ್ ಇಲ್ಲ ವಿಡಿಯೋಸ್ ಏನಾದಿದ್ರೆ ಆಡ್ ಮಾಡ್ತೀನಿ ನೋಡಿ. ಚೆನ್ನಾಗಿದ್ಯಾ? ಇದೊಂದು. ಹಾಗೆ ಇದಕ್ಕೆ ಪ್ಯಾಂಟ್ ಕೊಟ್ಟಿದ್ದಾರೆ. ಕೆಳಗಡೆ ಈ ರೀತಿಯಾಗಿ ಡಿಸೈನ್ ಇದೆ. ತುಂಬಾನೇ ಚೆನ್ನಾಗಿದೆ. ರೆಡ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಇದೆ ವೇಲು, ಚೆನ್ನಾಗಿದೆ. ಇದು ನಂಗೆ ತುಂಬಾನೇ ಇಷ್ಟ ಅಂತಾನೆ ಹೇಳ್ತೀನಿ. ಏನಕ್ಕೆ ಅಂದ್ರೆ, ಇದನ್ನ ನಾವು ವಿರಾಜ್ಪೇಟೆಯಲ್ಲಿ ಮುಂದಿನ ಹಾಗೆ ರಜೆ ಇತ್ತು ಆಯ್ತಾ, ರಜೆ ಇತ್ತು, ನಾವೆಲ್ಲ ಮನೆಯಲ್ಲೇ ಇದ್ದೋ. ಆವಾಗ ಈ ರೀತಿ ಹೈದ್ರಾಬಾದ್, ಪಂಜಾಬ್ ಆ ಕಡೆಯವರೆಲ್ಲ ಅಲ್ಲಿ ಇಲ್ಲಿಗೂ ಬರ್ತಾರೆ ವಿರಾಜ್ಪೇಟೆಗೆ. ಡ್ರೆಸ್ ಪೀಸ್ ನ ಮಾರ್ಕೊಂಡು ಬಂದಿದ್ರು. ಅದ್ರಲ್ಲಿ ಇದನ್ನ ತಕೊಂಡಿದ್ದು.
ಫುಲ್ ಬ್ಲ್ಯಾಕ್ ಇತ್ತು, ಫುಲ್ಲು ಕಲರ್ ಇತ್ತು. ಅಲ್ಲ ನನ್ನ ಫೇವ್ರೆಟ್ ಕಲರ್ ಬಂದು ಬ್ಲ್ಯಾಕ್ ಆಗಿರೋದ್ರಿಂದ ನಾನು ನನ್ನ ತಂಗಿ ಸೇಮ್ ಬ್ಲ್ಯಾಕ್ ಕಲರ್ ತಗೊಂಡಿದ್ದು. ಅದನ್ನ ಈ ರೀತಿಯಾಗಿ ಸ್ಟಿಚ್ ಮಾಡಿಸ್ಕೊಂಡೆ. ನಾನು ಸ್ಟಿಚ್ ಮಾಡಿಸಿದ ಆಲ್ಮೋಸ್ಟ್ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ. ನಾನು ಎಲ್ಲ ಬಟ್ಟೆನೂ ಸ್ಟಿಚ್ ಮಾಡಿಸೋದು, ಡ್ರೆಸ್ ಆಗಿರ್ಬೋದು, ಪ್ರತಿ ಒಂದು ಕೂಡ ನಮ್ಮೂರ ಹತ್ರನೇ ರತ್ನಪುರಿ ಇಲ್ಲ ದರ್ಗಾ ಅಂತ ಕೂಡ ಕರೀತಾರೆ. ಅಲ್ಲಿ ಕೋಕಿಲಕ್ಕ ಅಂತ ಒಬ್ರು ಇದ್ದಾರೆ. ಆ ಶಾಪ್ ಹೆಸರು ಬಂದು ದಿಯಾ ಅಂತ. ಆದ್ರೆ ನಾನು ಅಷ್ಟು ಶಾಪ್ಗೆ ಬಗ್ಗೆ ತಲೆ ಓಡಿಸಿಲ್ಲ. ನಾನು ಕೋಕಿಲಕ್ಕ ಅಂತಾನೆ ಹೇಳ್ಬಿಡೋದು ಯಾರು ಕೇಳಿದ್ರೆ. ಸೊ ದರ್ಗದಲ್ಲಿ ದರ್ಗಾ ರತ್ನಪುರಿ ಅಂತ ಕರೀತಾರೆ. ಸೊ ಅಲ್ಲಿ ಸ್ಟಿಚ್ ಮಾಡಿಸೋದು. ನನಗಂತೂ ನಾನು ಸ್ಟಿಚ್ ಮಾಡೋ ಪ್ರತಿ ಒಂದು ಬ್ಲೌಸ್ ಕೂಡ ಅವ್ರ ಹತ್ರನೇ, ಹಾಗೆ ತುಂಬಾನೇ ಸಖತ್ತಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ. ಈ ಡ್ರೆಸ್ನು ಕೂಡ ನಾನು ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು. ಇದ್ರದ್ದು ಫೋಟೋಸು ಇಲ್ಲ ವಿಡಿಯೋಸ್ ಇದ್ರೆ ಆಡ್ ಮಾಡ್ತೀನಿ ನೋಡಿ. ಹಾಕೊಂಡಾಗ ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂತ. ಸ್ಲೀವ್ಸ್ ನೋಡಿ ಈ ರೀತಿ ಬಂದು ಇನ್ನೊಂದು ಸ್ವಲ್ಪ ಲೈಟ್ ಆಗಿ ಬಫ್ ರೀತಿ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಈ ರೀತಿ, ಬ್ಯಾಕ್ ಅಲ್ಲಿ ಏನಿಲ್ಲ, ನಾರ್ಮಲ್. ತುಂಬಾನೇ ಸಖತ್ತಾಗಿ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. ಹಾಗೆ ಈ ಪೀಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅಲ್ವಾ, ನನಗಂತೂ ಇಷ್ಟ ಆಯ್ತು. ಬರೀ 250 ರೂಪಾಯಿ ಏನೋ ಪೀಸ್ಗೆ. ಸ್ಟಿಚ್ ಮಾಡ್ಸೋದಕ್ಕೆ 450 ಇಲ್ಲ 500 ಏನೋ ಆಗಿರ್ಬೋದು. ಈ ರೀತಿಯಾಗಿ ಸ್ಟಿಚ್ ಮಾಡಿಸ್ತೀನಿ. ಚೆನ್ನಾಗಿದ್ಯಾ? ನಾನು ಅಂಗಡಿಲೇ ತಕೊಂಡಿರೋದು. ಆಲಿಯಾ ಕಟ್ ಅಂತಾರಲ್ಲ ಅದು. ಇದು ನಮ್ಮ ಹುಣಸೂರಲ್ಲಿ ತಗೊಂಡಿರೋದು. ಹುಣಸೂರಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿತ್ತಲ್ಲ ಆಲಿಯಾ ಕಟ್. ಸೊ ಆಗ ತಗೊಂಡಿದ್ದು. ಈ ರೀತಿಯಾಗಿದೆ. ಅದಕ್ಕೆ ಪ್ಯಾಂಟ್ ಕೊಟ್ಟಿದ್ದಾರೆ, ಹಾಗೆ ವೇರ್ ಕೊಟ್ಟಿದ್ದಾರೆ. ಈಗ 500 ರೂಪಾಯಿನೋ ಇಲ್ಲ 550 ಇರ್ಬೋದು, ಇಲ್ಲ 700 ಏನೋ ಕೊಟ್ಟಿರ್ಬೋದು. ನಂಗೆ ಅಷ್ಟು ಗ್ಯಾಪ್ನ ಬರ್ತಾ ಇಲ್ಲ ನೋಡಿ. ಈ ರೀತಿಯಾಗಿ ಪ್ಯಾಂಟ್ ಇದೆ, ವೇರ್ ಕೊಟ್ಟಿದ್ದಾರೆ. ಸಿಂಪಲ್. ಇದು ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಹಿಂದೆಲ್ಲ ಗಲೀಜಾಗಿದೆ, ಅದನ್ನೆಲ್ಲ ಅವಾಯ್ಡ್ ಮಾಡಿ. ಎಲ್ಲ ಈಗ ನಿಮ್ಗೆ ತೋರಿಸ್ಬಿಟ್ಟು ಕ್ಲೀನಾಗಿ ಮಡ್ಚಿಡ್ಬೇಕು ಗಾಡ್ರೇಜಿಗೆ ಹಾಕಿ. ಇದು ನನ್ನ ಫೇವ್ರೆಟ್. ಎಲ್ಲ ಐರನ್ ಮಾಡಬೇಕು, ಎಲ್ಲ ಇದಾಗೋಗಿದೆ. ಇದು ನನ್ನ ಫೇವ್ರೆಟ್. ಇದು ಮೀಶೋದಲ್ಲಿ ತಗೊಂಡಿರೋದು. ನಾನು ತಗೊಂಡಾಗ ಇದ್ರ ಪ್ರೈಸ್ ಬಂದು 378 ರೂಪಾಯಿ ಇತ್ತು ಆಯ್ತಾ ನಾನು ತಗೊಂಡಾಗ. ಇವಾಗ ಕಮ್ಮಿನೂ ಆಗಿರ್ಬೋದು, ಜಾಸ್ತಿನೂ ಆಗಿರ್ಬೋದು. ತುಂಬಾನೇ ಕಂಫರ್ಟ್ ಆಗಿ ತುಂಬಾನೇ ಸಕ್ಕತ್ತಾಗಿದೆ. ಇದು ಮಾತ್ರ. ಇದ್ರದ್ದು ಫೋಟೋಸ್ ವಿಡಿಯೋಸ್ ಇದ್ರೆ ಆ್ಯಡ್ ಮಾಡ್ತೀನಿ ನೋಡಿ. ಮತ್ತೆ ಎಲ್ಲಾದ್ರೂ ಲಿಂಕ್ಸ್ನ ನಾನು ಆಗ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಹೋಗಿ ಪರ್ಚೇಸ್ ಮಾಡಿ ನಿಮ್ಗೆ ಇಷ್ಟ ಆಗಿರೋದನ್ನೆಲ್ಲ. ತುಂಬಾನೇ ಕಮ್ಮಿ ಬೆಲೆಗೆ, ಹಾಗೆ ಬೆಸ್ಟ್ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂದ್ರೆ ಪರ್ಚೇಸ್ ಮಾಡಿ ನೋಡಿ. ಕಾಲರ್ ಇದೆ. ನಾನು L ಸೈಜಲ್ಲಿ ಬುಕ್ ಮಾಡಿದ್ದೆ. ಹಾಗೆ ಇದಕ್ಕೆ ಜೋಬು ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇದು ಸೈಡ್ ಕಟ್ ಅಲ್ಲ, ಅಂಬ್ರೆಲ್ಲ ಬರುತ್ತೆ. ಅದಕ್ಕೆ ಪ್ಯಾಂಟ್ ನೋಡಿ ಈ ರೀತಿಯಾಗಿ ಪ್ಯಾಂಟ್ ಇದೆ. ತುಂಬಾನೇ ಸಕ್ಕದಾಗಿದೆ ಮಾತ್ರ. ನಾನು ಮೀಶೋದಲ್ಲಿ ತಗೊಂಡಿರೋದು. ನನಗಂತೂ ಇದು ತುಂಬಾನೇ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಇದು ವೇರ್ ಮಾಡಿದಾಗ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಗೊತ್ತಾ, ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ. ಇದು ಫೋಟೋಸ್ ಹಾಕ್ತೀನಿ ನೋಡಿ. ಒಂದು ಈ ರೀತಿ ಇದೆ. ಫುಲ್ ಡ್ರೆಸ್ ಬಂದು ಈ ರೀತಿಯಾಗಿದೆ. ತುಂಬಾನೇ ಸಕ್ಕದಾಗಿದೆ. ಬ್ಯಾಕ್ ಏನಿಲ್ಲ, ನಾರ್ಮಲ್. ತುಂಬಾನೇ ಚೆನ್ನಾಗಿದೆ. ನಾವು ಕೊಡೋ ಪ್ರೈಸ್ಗೆ ವರ್ತ್ ಅಂತ ಅನ್ಬೋದು. ನಾನು ತಗೊಂಡಾಗ ಇದನ್ನ 450 ಏನೋ ಇತ್ತು. ಇವಾಗ ಜಾಸ್ತಿನೂ ಆಗಿರುತ್ತೆ, ಕಮ್ಮಿನೂ ಆಗಿರುತ್ತೆ. ಇವಾಗ ಆಫರ್ ಇರೋದ್ರಿಂದ ಕಮ್ಮಿನೇ ಇರ್ಬೋದು. ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಲಿಂಕ್ ಕೊಟ್ಟಿರ್ತೀನಿ ನಾನು ಎಲ್ಲಾದ್ರೂ ಕೂಡ. ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಡಿಟೇಲ್ ಆಗಿ ಈ ರೀತಿಯಾಗಿದೆ. ಹಾಗೆ ಪ್ಯಾಂಟಲ್ಲೂ ಜೋಬ್ ಕೂಡ ಇದೆ. ತುಂಬಾನೇ ಸಕ್ಕದಾಗಿದೆ ಮಾತ್ರ. ಮೇನ್ ಅಟ್ರಾಕ್ಟ್ ಅಂದ್ರೆ ಇದೆ. ನಮ್ದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಫುಲ್ಲು ವೆಹಿಕಲ್ ಎಲ್ಲ ಓಡಾಡಿದ್ರೆ ಫುಲ್ಲು ಸೌಂಡ್ ಕೇಳಿಸ್ಬೋದು ವಿಡಿಯೋದಲ್ಲಿ. ದಯವಿಟ್ಟು ಕ್ಷಮಿಸ್ಬಿಡಿ, ಅವಾಯ್ಡ್ ಮಾಡಿ. ನನ್ನ ವಾಯ್ಸ್ನ ಸ್ವಲ್ಪ ಜೋರಾಗಿ ಸ್ಪೀಕರ್ ಕೊಟ್ಕೊಂಡು ಕೇಳಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇದು ವೇಲು ನೋಡಿ, ಚೆನ್ನಾಗಿದೆ ಅಲ್ವಾ? ಇದು ಅಷ್ಟೇ. ಯಾರಾದ್ರೂ ಸಡನ್ ಆಗಿ ಬರೀ ವೇಲ್ ನೋಡ್ಬಿಟ್ರೆ ಸ್ಯಾರಿನ ಅಂತ ಕೇಳ್ತಾರೆ. ಅಷ್ಟು ಸಖತ್ತಾಗಿದೆ ಇದನ್ನು ಕೂಡ. ನಾನ್ ತೋರ್ಸೋ ಬಟ್ಟೆ ಬಂದು ಎಷ್ಟು ವರ್ಷ ಆಗಿರ್ಬೋದು ಅಂತ ನೀವೇ ಗೆಸ್ ಮಾಡ್ತೀರಾ? ಬೇಡ ಬಿಡಿ, ನಾನೇ ಹೇಳ್ಬಿಡ್ತೀನಿ. ಇದನ್ನ ನಾನು ತಕೊಂಡು ನನ್ನ 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ತಕೊಂಡಿರೋದು. ಸುಮಾರು ವರ್ಷನೇ ಆಯ್ತು. ನನ್ನ ಬರ್ತಡೆಗೆ ಅಂತ ತಕೊಂಡಿದ್ದಿದ್ನ. ಇದು ಅವಾಗ್ಲೇನೆ ನನಗೆ 2000 ರೂಪಾಯಿ ಆಯ್ತು.
ಸ್ಲೀವ್ಸು ಇರಲಿಲ್ಲ, ಬಟ್ ನಾನು ಸ್ಲೀವ್ಸ್ ಇರಲೇಬೇಕು, ಅದಕ್ಕೆ ಸ್ಲೀವ್ಸ್ ಹಾಕ್ಸಿದ್ದೀನಿ. ಡಿಸೈನ್ ನೋಡಿ ಮಾತ್ರ ಫುಲ್ಲು ಎಲ್ಲ ಹ್ಯಾಂಡ್ ವರ್ಕೆ, ಎಷ್ಟು ಸಕ್ಕದಾಗಿದೆ ಅಲ್ವಾ, ಫುಲ್ಲು ಜಿಗಿ ಜಿಗಿ ಅಂತ. ಹಾಗೆ ಫ್ರಂಟಲ್ಲಿ ಈ ರೀತಿ ಕ್ರಾಪ್ ಟಾಪ್, ಇದು ಚೆನ್ನಾಗಿದೆಯಾ. ಮೃದು ಸ್ಕರ್ಟ್ ಇಲ್ಲ ಲಂಗ ನೋಡಿ ಯಾವ ರೀತಿಯಾಗಿ ಎಷ್ಟು ರಿಚ್ ಲುಕ್ ಕೊಡ್ತಿದೆ ಅಲ್ವಾ, ತುಂಬಾನೇ ಸಕ್ಕದಾಗಿದೆ ಮಾತ್ರ ಇದಂತೂ. ಚೆನ್ನಾಗಿ ಬಟ್ ಎಷ್ಟು ಸಕ್ಕದಾಗಿದೆ ಅಲ್ವಾ, ಫುಲ್ ನೋಡ್ತಾ ಇದೀರಲ್ವಾ ಎಷ್ಟು ಗ್ರ್ಯಾಂಡ್ ಆಗಿ ತುಂಬಾನೇ ಸಕ್ಕದಾಗಿದೆ. ಇದು ಮಾತ್ರ ನನಗಂತೂ ತುಂಬಾನೇ ಫೇವ್ರೆಟ್. ಇದು ಈಗಲೂ ಕೂಡ ನನ್ಗೆ ಆಗುತ್ತೆ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ತುಂಬಾನೇ ಸಕ್ಕದಾಗಿದೆ. ಈ ರೀತಿ ಸಿಂಪಲ್ ಆಗಿದೆ, ಅದೇನು ಗ್ರ್ಯಾಂಡ್ ಏನಿಲ್ಲ. ಇದನ್ನ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಇದಕ್ಕೆ 300 ಇಲ್ಲ 400 ಒಳಗೆ ಇರ್ಬೋದು. ಇದಕ್ಕೆ ಇದೊಂದು ಕುರ್ತಾ ಟಾಪ್ ಅಂತ ಅನ್ಬೋದು. ಇದಕ್ಕೆ ಪ್ಯಾಂಟ್ ವೇರ್ ಆ ರೀತಿ ಏನು ಬರಲ್ಲ, ಸಿಂಗಲ್ ಪೀಸ್. ಇದು ತುಂಬಾನೇ ಚೆನ್ನಾಗಿದೆ. ಇದನ್ನು ಇನ್ನೂ ವೇರ್ ಮಾಡಿಲ್ಲ ನಾನು, ಇದನ್ನ ಹೇಳ್ಬೇಕಂದ್ರೆ. ನೋಡಿ ಸ್ಲೀವ್ಸ್ ಈ ರೀತಿಯಾಗಿದೆ. ಇದು ಸ್ವಲ್ಪ ಆಲಿಯಾ ಕಟ್ ಅಂತ ಹೇಳ್ಬೋದು, ಮುಂದೆ ವಿ ಶೇಪ್ ಬಂದಿದೆ. ಸ್ಲೀವ್ಸ್ ಈ ರೀತಿ ಇದೆ. ನಾನು ಮೀಶೋ ಕಲೆಕ್ಷನ್ಸ್ ಎಲ್ಲ ಇದನ್ನ ತೋರಿಸಿದ್ದೀನಿ ನೋಡಿ, ಈ ರೀತಿಯಾಗಿದೆ. ತುಂಬಾನೇ ಸಕ್ಕದಾಗಿದೆ. ಇದು ಲಿಂಕ್ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಸಿಂಪಲ್ ಆಗಿ ಕಂಡ್ರು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಗೊತ್ತಾ. ನೋಡಿ ಇದನ್ನ ನಾನು ನಮ್ಮ ಹುಣಸೂರಲ್ಲೇ ತಗೊಂಡಿರೋದು, ಲಿಂಕ್ ಅಂತ ಕೇಳಬೇಡಿ. ಸ್ಲೀವ್ಸ್ ಬಂದು ಈ ರೀತಿ, ಹಾಗೆ ಮುಂದೆ ಈ ರೀತಿ ಡಿಸೈನ್, ಫುಲ್ ಮಧ್ಯದಲ್ಲಿ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ. ತುಂಬಾನೇ ಸಕ್ಕದಾಗಿದೆ. ಇದು ಕೂಡ 100 ರೂಪಾಯಿ. ಹಾಗೆ ಪ್ಯಾಂಟ್ ಬಂದು ಈ ರೀತಿಯಾಗಿದೆ. ವೇಲಿನ ನಾರ್ಮಲ್ ವೇಲು. ನೆಕ್ಸ್ಟ್ ಬಂದು ಇದು, ಇದಕ್ಕೆ 1200 ರೂಪಾಯಿ. ಇದು ನಮ್ಮ ವಿರಾಜಪೇಟೆ ತಗೊಂಡಿರೋದು. ನೋಡಿ ವೆಯ್ಟ್ ಬಟ್ಟೆ ಅಂತ ಅನ್ಸುತ್ತೆ, ಬಟ್ ವೆಯ್ಟೇ ಇಲ್ಲ. ಮುಂದೆ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಅಂತ. ನಾಟ್ ವರ್ಕ್ ಕೂಡ ಇದೆ, ಹ್ಯಾಂಡ್ ವರ್ಕ್ ಕೂಡ ಇದೆ. ತುಂಬಾನೇ ಸಕ್ಕದಾಗಿದೆ ಮಾತ್ರ. ಇದು ಫುಲ್ಲು ರಿಚ್ ಲುಕ್ ಕೊಡುತ್ತೆ. ಹಾಗೆ ಈ ಕಲರೇ ಒಂಥರ ತುಂಬಾನೇ ಸಕ್ಕದಾಗಿದೆ, ಅದಕ್ಕೋಸ್ಕರ ತಗೊಂಡೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ರೆ ಪ್ಯಾಂಟು ಈ ರೀತಿಯಾಗಿದೆ, ಈ ರೀತಿಯಾಗಿದೆ. ಇದು ಇದು ಕೂಡ ಮೀಶೋದಲ್ಲಿ ತಗೊಂಡಿದ್ದೀನಿ. ಇದಂತೂ ನೀವು ಎಲ್ಲರೂ ಪರ್ಚೇಸ್ ಮಾಡಲೇಬೇಕು. ತುಂಬಾನೇ ಸಕ್ಕದಾಗಿದೆ. ಇದು ಮಾತ್ರ ಫುಲ್ ಲೆಂತ್ ಆಗಿ ಇದನ್ನ ವೇರ್ ಮಾಡಿದ್ದೀನಿ. ಇದರಲ್ಲಿ ಫೋಟೋಸ್ ವಿಡಿಯೋಸ್ ಏನು ತಗೊಳಕ್ ಆಗ್ಲಿಲ್ಲ. ಫುಲ್ ಸ್ಲೀವ್ಸ್ ಇದೆ ಆಯ್ತಾ, ಫುಲ್ ಸ್ಲೀವ್ಸ್ ಇದೆ. ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಲೆಂತ್ ಕೂಡ ಅಷ್ಟೇ ತುಂಬಾನೇ ಸಕ್ಕದಾಗಿದೆ. ಲೆಂತ್ ಕೂಡ ಪರ್ಚೇಸ್ ಮಾಡಿ. ನೀವು ರಿಟರ್ನ್ ಆಪ್ಷನ್ ಇದ್ದೇ ಇದೆ ಅಲ್ವಾ, ನಿಮ್ಗೆ ಇಷ್ಟ ಆಗಿರೋದ್ರೆ ರಿಟರ್ನ್ ಕೂಡ ಮಾಡ್ಬೋದು. ತುಂಬಾನೇ ಸಕ್ಕದಾಗಿದೆ. ನೀವು ಸೈಜ್ ನ ಕರೆಕ್ಟ್ ಆಗಿ ಕೊಡ್ಕೋಬೇಕು ಅಷ್ಟೇ. ನಾನು ಎಲ್ ಸೈಜ್ ತಗೊಂಡಿದ್ದೀನಿ. ಎಲ್ಲ ಏನ್ ಬರಲ್ಲ, ವೇಲು ಹಾಗೆ ಟಾಪ್ ಬರುತ್ತೆ. ವೇಲ್ ಈ ರೀತಿ ಎಲ್ಲೋ ಫುಲ್ ಎಲ್ಲರಿಯ ಬಟ್ಟೆ, ಸಿಂಪಲ್ ಬಟ್ಟೆ. ಈ ಸಲ ಫುಲ್ ಗ್ರ್ಯಾಂಡ್ ಆಗಿ ತಗೊಂಡಿಲ್ಲ. ಇದು ನನ್ನ ಬರ್ತ್ಡೇಯ ಬಟ್ಟೆ. ಎಷ್ಟು ಕೊಟ್ಟಿದ್ದೆ ಗೊತ್ತಾ ಇದಕ್ಕೆ? ಅವರು 2000 ಮೇಲೇನೋ ಬಿಲ್ ಹಾಕಿದ್ದಾರೆ ಅಂತ. ನಾನು ಬಿಡ್ತೀನ ಫುಲ್ ಚೌಕಾಸಿ ಮಾಡಿ 600 ರೂಪಾಯಿ ತಗೊಂಡು ಬಂದೆ. ಇದನ್ನ ಚೆನ್ನಾಗಿದೆ. ಫುಲ್ಲು ಇಲ್ಲಿ ಕಾಲರ್ ಇದೆ. ಇದು ರೀಲ್ಸು ಇಲ್ಲ ಫೋಟೋಸ್ ಏನೋ ತಗೊಂಡಿದ್ರೆ ಹಾಕ್ತೀನಿ ನೋಡಿ. ಸ್ಲೀವ್ಸ್ ಇರಲ್ಲ, ನಾವು ಸ್ಲೀವ್ಸ್ನ ಸ್ಟಿಚ್ ಮಾಡಿಸ್ಕೋಬೇಕು. ಚೆನ್ನಾಗಿದೆ ಅಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಇದು ಲಂಗದ ರೀತಿನೇ ಕಾಣುತ್ತೆ ಗೊತ್ತಾ ವೇರ್ ಮಾಡಿದಾಗ. ಈ ರೀತಿಯಾಗಿದೆ. ಬಂದು ಜೀನ್ಸ್. ನನ್ನ ಹತ್ರ ಇರೋದೇ ಆ್ಯಕ್ಚುಲಿ ಯಾರು ಗೆಲ್ಬೇಡಿ, ನನ್ನ ಹತ್ರ ಇರೋದೇ ಒಂದೇ ಒಂದು ಜೀನ್ಸ್ ಗೊತ್ತಾ. ಏನು ಮಾಡೋದು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇರ್ಲಿ ಬಿಡಿ, ಇರೋ ಬಟ್ಟೆನೇ ಅಡ್ಜಸ್ಟ್ ಮಾಡ್ಕೊಂಡಿರೋಣ. ಮುಂದೆ ಇದಕ್ಕಿಂತ ಜಾಸ್ತಿ ತಗೊಳ್ಳೋ ಕಾಲ ಬಂದರೂ ಬರ್ಬೋದಲ್ವಾ, ಅವಾಗ ಎಷ್ಟು ಬೇಕಾದ್ರೂ ತಗೊಳ್ಳೋಣ. ಇವಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಲ್ವಾ.
ಈ ಜೀನ್ಸ್ನ ನಾನು ಮೀಶೋದಲ್ಲೇ ತಗೊಂಡಿದ್ದು. ನಾನು ತಗೊಂಡಾಗ 550 ರೂಪಾಯಿ ಇತ್ತು ಕರೆಕ್ಟಾಗಿ. ಇವಾಗ ಎಷ್ಟಿದೆ ಏನೋ ಅಂತ ಗೊತ್ತಿಲ್ಲ. ಇವಾಗ ಕಮ್ಮಿನೇ ಇರುತ್ತೆ, ಆಫರ್ ಇದೆ ಅಲ್ವಾ. ಸೊ ನಿಮ್ಗೆ ಇಷ್ಟ ಆದರೆ ಬೇಗ ಬೇಗ ಹೋಗಿ ಪರ್ಚೇಸ್ ಮಾಡಿ. ಪ್ಯಾಂಟು ತುಂಬಾನೇ ಸಖತ್ತಾಗಿದೆ, ಕ್ವಾಲಿಟಿ ಸೂಪರ್ ಅಂತ ಹೇಳ್ಬೋದು. ಹೊರ್ಗಡೆ ಹೋಗಿ ಕೇಳಿದ್ರೆ 1,500 ಹೇಳೇ ಹೇಳ್ತಾರೆ ಬರೀ ಪ್ಯಾಂಟಿಗೆ. ನಾವು ಅಷ್ಟು ಕೊಡೋ ಮೊದಲು ಅದರಿಂದ ಕಮ್ಮಿನೇ ಕೊಟ್ಟು ತಗೋಬೋದಲ್ವಾ. ಮೀಶೋದಲ್ಲಿ ಫುಲ್ ಚೀಪ್ ರೇಟು, ಕ್ವಾಲಿಟಿ ಇರಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತಿದ್ದೀನಿ, ಇದನ್ನ ನೀವು ತಗೊಳ್ಳಿ, ನನಗೆ ಬಂದು ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ, ಅಷ್ಟು ಸಖತ್ತಾಗಿದೆ ನೋಡಿ. ಈ ಪ್ಯಾಂಟ್ ತುಂಬಾನೇ ಸಕ್ಕತ್ತಾಗಿದೆ. ಇದು ಮಾತ್ರ ಅದಕ್ಕೆ ಜೀನ್ಸ್ಗೆ ಇದನ್ನ ತಗೊಂಡಿದ್ದೆ. ಇದು ಕೂಡ ಮೀಶೋದಲ್ಲೇ ತಗೊಂಡಿದ್ದು. ಇದು ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಈ ರೀತಿ ಫುಲ್ ಸ್ಲೀವ್ಸ್ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಫೋಟೋಸ್ ಹಾಕ್ತೀನಿ ನೋಡಿ ಬೇಕಿದ್ರೆ. ಒಂದ್ ಜೀನ್ಸ್ ಇದ್ರೆ ಸಾಕು, ಅದಕ್ಕೆ ಎಲ್ಲಾ ತರ ಟಾಪ್ ಹಾಕೊಂಡು ವೇರ್ ಮಾಡೋಣ ಅಂತ ನಾನು. ಹುಡುಗರ ತರ, ಹುಡುಗರು ಒಂದ್ ಜೀನ್ಸ್ ಇದ್ರೆ ಒಂದ್ 3-4 ತರ ಶರ್ಟ್ ತಗೊಂಡು ಹಾಕೊಳ್ತಾರಲ್ಲ, ಆ ತರ. ಇದನ್ನ ನಾನು ಗದ್ದಿಗೆ ತಗೊಂಡಿದ್ದು. ಎಷ್ಟು ಕೊಟ್ಟಿದ್ದೆ ಇದಕ್ಕೆ? 270 ರೂಪಾಯಿ ಏನೋ ಅನ್ಸುತ್ತೆ ಇದಕ್ಕೆ. ಇದ್ರದ್ದು ಲಿಂಕ್ಸ್ ಅಂತೂ ಕೇಳಬೇಡಿ. ಇದು ಗದ್ದಿಗೆಯಲ್ಲಿ ತಗೊಂಡಿರೋದು. ಈ ರೀತಿಯಾಗಿದೆ ನೋಡಿ, ಚೆನ್ನಾಗಿದೆ. ಹಾಗೆ ಮುಂದೆ ಬಟನ್ಸ್, ಸ್ಲೀವ್ಸ್ ಬಂದು ಈ ರೀತಿ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಶಾರ್ಟ್ ಹಾಕಲ್ಲ, ಆದರೆ ಅವತ್ತು ತುಂಬಾನೇ ಎಮರ್ಜೆನ್ಸಿ, ಲೈಟಿಂಗ್ಸ್ಗೆ ಹೋಗ್ಲೇಬೇಕು, ನನ್ನ ಜೀನ್ಸ್ ಹಾಕೊಳ್ಳೇಬೇಕು ಅಂತ ಇದಕ್ಕೆ ಎಮರ್ಜೆನ್ಸಿಗೆ ಹೋಗಿ ತಗೊಂಡು ಬಂದೆ, ಹಾಕೊಂಡೆ ಅಷ್ಟೇ. ಈ ರೀತಿಯಾಗಿದೆ. ಸೊ ಇದಿಷ್ಟು ನನ್ನ ಡ್ರೆಸ್, ಕುರ್ತಾ, ಎಲ್ಲಾ ತರದ ಡ್ರೆಸ್ ಕಲೆಕ್ಷನ್ಸ್. ನೆಕ್ಸ್ಟ್ ನಿಮ್ಗೆ ಯಾವ ಕಲೆಕ್ಷನ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ಇನ್ನ ನಾನು ನನ್ನ ಬಾರ್ಡರ್ ಸೀರೆ ಕಲೆಕ್ಷನ್ಸ್ ಮಾಡಿಲ್ಲ, ಅದು ಬೇಕಿದ್ರೆ ಕಮೆಂಟ್ ಮಾಡಿ, ಮಾಡ್ತೀನಿ. ಇನ್ನು ಜ್ಯುವೆಲರಿ ಕಲೆಕ್ಷನ್ಸ್ ಆಗಿರ್ಬೋದು, ಇಲ್ಲ ಬ್ಯಾಂಗಲ್ ಕಲೆಕ್ಷನ್ಸ್ ಆಗಿರ್ಬೋದು, ಏನ್ ಬೇಕಾದ್ರೂ ಕೇಳಿ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 500 ಸಬ್ಸ್ಕ್ರೈಬರ್ಸ್ ಆಗೋ ಟೈಮ್ ಬಂದೇ ಬಿಡ್ತು. ನನಗಂತೂ ಫುಲ್ ಖುಷಿ ಆಗ್ತಿದೆ. 500 ಜನ ಸಬ್ಸ್ಕ್ರೈಬರ್ಸ್, ಇನ್ನೇನೋ 5 ಮೆಂಬರ್ಸ್ ಏನೋ ಆಗಬೇಕು ಅಂದ್ಕೊಳ್ತಿದ್ದೀನಿ. ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಆಯ್ತಾ. ಅಂದರೆ ನಾನು ನಾಳೆ ಇದನ್ನ ಪೋಸ್ಟ್ ಮಾಡ್ತೀನಿ. ಇವತ್ತಿಗೆ ಕರೆಕ್ಟಾಗಿ 495 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನಾಳೆ ಆಗ್ತೀನಿ ಅಂದರೆ ಒಬ್ಬರು ಇಲ್ಲ ಇಬ್ಬರು ಆಗ್ತೀರಾ ಗೊತ್ತಿಲ್ಲ. ಸೊ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಹಳ್ಳಿ ಹುಡುಗಿನ ಬೆಳೆಸಿ. ಹಾಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ರೀತಿ ವಿಡಿಯೋಸ್ನ ಮಾಡ್ತೀನಿ. ಓಕೆ, ಈಗ ನಾನು ತೋರಿಸಿರೋ ಬಟ್ಟೆಗಳಲ್ಲಿ, ಮೀಶೋದಲ್ಲಿ ತಗೊಂಡಿರೋ ಬಟ್ಟೆಗಳದೆಲ್ಲ ಲಿಂಕ್ ಹಾಕಿರ್ತೀನಿ. ಯಾರಿಗೆಲ್ಲ ಇಷ್ಟ ಇದೆ ಹೋಗಿ ಅಲ್ಲಿ ಲಿಂಕ್ನ ಕ್ಲಿಕ್ ಮಾಡಿ ಮೀಶೋದಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಚೆನ್ನಾಗಿ ಬಂದಿಲ್ಲ ಅಂದ್ರೆ ರಿಟರ್ನ್ ಮಾಡಿ, ಅಷ್ಟೇನೆ. ರಿಟರ್ನ್ ಮಾಡಿದ್ರೆ ದುಡ್ಡು ಬರುತ್ತಾ ಅಂತ ನೀವು ಫುಲ್ ತಲೆ ಕೆಡ್ಸ್ಕೋಬಹುದು. ದುಡ್ಡು ಬಂದೇ ಬರುತ್ತೆ. ನೀವು ಕರೆಕ್ಟಾಗಿ ಅಲ್ಲೆಲ್ಲ ಅವ್ರು ಕೇಳೋ ಸ್ಟೆಪ್ಸ್ನ ನೀವು ಕರೆಕ್ಟಾಗಿ ಫಿಲ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಖಂಡಿತ ವಾಪಸ್ ಬಂದೇ ಬರುತ್ತೆ. ನಾನು ಸುಮಾರಷ್ಟು ತಗೊಂಡಿದ್ದೀನಿ, ರಿಟರ್ನ್ಸ್ ಮಾಡಿದ್ದೀನಿ, ನನ್ಗೆ ಅಮೌಂಟ್ ಬಂದೇ ಬರುತ್ತೆ. ಅಂದ್ರೆ ನೀವು ಕರೆಕ್ಟಾಗಿ ಅಲ್ಲಿ ಸ್ಟೆಪ್ಸ್ನ ಫುಲ್ಫಿಲ್ ಮಾಡಬೇಕು. ಓಕೆನಾ? ಆಯ್ತು, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ನೆಕ್ಸ್ಟು ಯಾವ ವಿಡಿಯೋ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ನನಗೆ ಐಡಿಯಾಸೇ ಇಲ್ಲ ಗೊತ್ತಾ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತ. ನಿಮ್ಗೆ ಏನಾದರೂ ಐಡಿಯಾಸ್ ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದೇ ರೀತಿ ವಿಡಿಯೋಸ್ನ ಮಾಡ್ತೀನಿ. ಏನಕ್ಕೆ ಇಷ್ಟೊಂದು ಮಾತಾಡ್ತಿದ್ದೀನಿ? ನಾನು ತುಂಬ ಜಾಸ್ತಿ ಮಾತಾಡ್ತಿದ್ದೀನಲ್ಲ. ಓಕೆ, ಇರಲಿ ಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.